ಕಮ್ಲಿ ಇವಾಗ ಹೋಗಿ ಬೇಬಮ್ಮನ ಮಗನ ನೋಡ್ಕೊಂಬರೋಣ. ಹಂಗೆ ವೇದಪ್ಪರ ಮಂತಕ್ಕೆ ಹೋಗಿ ಅಲ್ಗೂ ಕೆಂಪಮ್ಮನು ವೇದಪ್ಪನು ಮಾತಾಡಿಸ್ಕೊಂಡು ಅಲ್ಲಿ ಇರ್ತೀವಮ್ಮ ಒಂದೆರಡು ದಿನ ಇಲ್ಲಿ ನೋಟು ಬಾಡ್ತೀವನೆ ಅಂತ ಅಲ್ಲಿಗೆ ಬಂದಿದ್ದೀವಿ. ಅಲ್ಗೂ ಇಲ್ಗೂ ಕೂಡ ಓಡಾಡ್ಕೊಂಡು ಅಲ್ಲೊಂದು 6 ತಿಂಗಳು ಇಲ್ಲೊಂದು 6 ತಿಂಗಳು ಇದ್ಕೊಂಡು ಹೆಂಗೋ ಇರ್ತಿ ಕಣಮ್ಮ ಅಂತ ಹೇಳಿ ಹಂಗೇನೆ ಮಾತಾಡ್ಸ್ಕೊಂಡು ಬರೋಣ ಬಾ ಅವ್ರನ್ನೂ. ನಾವು ಚೆನ್ನಾಗಿರ್ಬೇಕು, ಯಾಕಂದರೆ ಅವನೇ ಅನುಭವಿಸಿದ್ದೀವಿ ಎಲ್ಲ ಕಡೆ ನಾವು ಓಡಾಡ್ಕೊಂಡು ಇನ್ನೆಲ್ಲೋದ್ರೂ ನಮ್ದು ಇಷ್ಟೇನೆ. ಇನ್ನು ನಮ್ದೇನಿದ್ರು ಈಗ ಇಲ್ಲಿ ನನ್ನ ಮಕ್ಳು ತಾಗ ನಾವು ಹೊಂದ್ಕೊಂಡು ನೆಮ್ಮದಿಗಿರೋದು ನೋಡ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಇನ್ಯಾತು ಯೋಚನೆ ಮಾಡೋಕೆ ಹೋಗ್ಬಾರ್ದು. ಯೋಚನೆ ಮಾಡಿದರೆ ಯಾತು ನಡೆಯಲ್ಲ. ಸರಿ ಆಯ್ತಪ್ಪ, ಬಾ ಹೋಗೋಣ. ಹೋಗಿ ಹಂಗೆ ನೋಡ್ಕೊಂಡು ಒಟ ನಮ್ಮ ಕೈಯಾಗ ಇದ್ದಿದ್ದು ಯಾತನ ಕೊಟ್ಟು ಬರೋಣ ಬಾ. ಇನ್ನು ನಾವು ಹೋಗೋಣ ಅಟ್ಕಡ್ವಿ, ಹೋಗೋಕ್ಕಾಗಿಲ್ಲ. ಹಂಗೆ ಇವಾಗ ಬಂದೆಲ್ಲ ಇಲ್ಲಿ ಸೆಟ್ಲ್ ಆದ್ವತ್ತ ಇನ್ನು ಹೋಗೋಣ. ಇನ್ನು ಎಲ್ಲಾರು ತಗೋ ನಾವು ಸೆಣೆ ಕಿತ್ಕೊಂಡು ಹೋಗ್ಬೇಕು ಅವ್ಳು ಕಣ್ಣೆದ್ರಿಗೆ. ಅವಳಂತೂ ನಮ್ಮನ್ನು ನೋಡಲ್ಲ ಕಣಪ್ಪ. ನಾನು ನೋಡ್ತಾಳೆ ನಮ್ಮ ಮೇಲೆ ಅಂತ ಹೇಳಿ ನಾನು ಬೋಲಾಸೆ ಇಟ್ಕೊಂಡಿದ್ದೆ. ನೋಡಲ್ಲ ಅವಳು. ಈಗ ಹಿಂಗೆ ಬಂದಿದ್ದೀವ, ಇನ್ನು ಸುಮ್ಮನೆ ನೆಮ್ಮದಿಗಿರೋದು ನೋಡ್ಬೇಕಷ್ಟೇ. ನೋಡು, ನೀನಾಗಿ ನೀನು ಹೋದ್ರು ನಾನು ಮಾತ್ರ ಬರಲ್ಲ. ಕಾಲು ತೆಗ್ದ ಮನೆ ಬಿಟ್ಟು ನಮ್ಮ ಮನೆಯಾಗಿರೋ ಅಂತ ನೆಮ್ಮದಿ ಇನ್ನೆಲ್ಲೋದ್ರೂ ನಮಗೆ ನೆಮ್ಮದಿ ಸಿಗಲ್ಲ. ಇಲ್ಲಿಗೆ ಇವಾಗ ಬಂದಿರೋದಕ್ಕೆ ನಮ್ಮ ದೇವಪ್ಪನ ಮನೆಗೆ ಒಂಥರ ನನಗೆ ಯೋಟ್ ನೆಮ್ಮದಿ ಆಗಿತ್ತು ಗೊತ್ತಿ. ಇಲ್ಲಾಂದರೆ ಮನಸ್ಸಿಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ. ಯಾಕೆ ಉಂಟ್ರು ತಿಂದರು ಎಲ್ಲೋದ್ರೂ ಅಯ್ಯೋ ನನಗಂತೂ ಚಿಂತೆ ಆಗೋದು. ಇವಾಗ ಒಂಥರ ಸಮಾಧಾನ ಆದಂಗೆ ಆಯ್ತು ಮನ್ಸಿಗೆ. ಜಯಶ್ರೀ ಹೋಗ್ತೈತಿ, ಮಾತಾಡಿಸ್ತೀನಿ ತಡಿ. ನಮ್ಮ ಜಯಶ್ರೀನ ಒಂದು ಮಾತಾಡ್ತೀನಿ. ನಮ್ಮ ಜಯಶ್ರೀ ತಸೆ ಹಾಕಾಬಿಟ್ನೆ ಇನ್ಯಾವುದಿರಲ್ಲ. ನಮ್ಮ ಜಯಶ್ರೀ ತಸೆ ಹಾಕಾಗ್ಬೇಕು. ಮಾತಾಡ್ಸಿ ಹೊಸೊಂದು ದಿನ ಆಯ್ತು. ನಾವು ಎಷ್ಟು ದಿನ ಹಿಂಗೆ ಮಾತು ಕೈ ಬಿಟ್ಟಿರ್ಲಿಲ್ಲ. ನಾವು ಬೋಲ್ ಚೆನ್ನಾಗಿದ್ವಿ. ಕಿಟ್ಟಣ ಅನ್ಕೊಂಡು ಬೋಲ್ ಚೆನ್ನಾಗಿ ಮಾತಾಡ್ಸೋದು ನಮ್ಮ ಜಯಶ್ರೀ. ಇವಳು ಹೆಚ್ಚಿಗಾಗಿ ನಾವೆಲ್ಲರನ್ನೂ ದೂರ ಮಾಡ್ಕೊಂಡು ಬಿಟ್ಟಾಗ ಸುಮ್ಮನೆ ಎಲ್ಲರ ತಗೋ ಚೆನ್ನಾಗಿದ್ದಿದ್ರೆ ಯಾವುದೇ ಇರ್ತಿರ್ಲಿಲ್ಲ. ಪಾಪ ಜಯಕ ಎಷ್ಟು ಚೆನ್ನಾಗಿ ಬಂದು ಮಾತಾಡ್ಸೋದು. ನಾವಾಗಿ ನಾವು ನಿನ್ನನ್ನು ಮಾತಾಡಿಸ್ಬೇಡ ಬಂದು ನಮ್ಮನ್ನ ಅಂತ ಹೇಳ್ದಂಗೆ. ಜಯಶ್ರೀ ಅಮ್ಮಣೆ ಬಾರಮ್ಮಿಲಿ. ಜಯಶ್ರೀ ಏನು ಕಿಟ್ಟಣಯ್ಯ, ಯಾಕ ಮಾತಾಡಿಸ್ದೆ? ಹೆಂಗೆ ಮಾತಾಡಿಸ್ತಪ್ಪ? ಬಂದು ಇಲ್ಲ ಇದ್ದೀರಂತೆ, ಏನು ಹೇಳೋಣ? ಅಲ್ಲ ನಾವು ಅಂದಿದ್ದೆಲ್ಲ ಮನಸ್ಸಿನ ಈಗ ಕೆಮಕ್ಕೆ ಹೋಗ್ಬೇಡ, ಕ್ಷಮಿಸ್ಬಿಡು. ಇನ್ನು ಸೆನಕ್ಕಿರೋಣ ಮೊದ್ಲು ಹಂಗೆ ನೀನು ಕಿಟ್ಟಣ ಅಂತ ಗೊತ್ತಿದ್ದ. ನಾನು ಹೆಂಗೆ ಜಯಶ್ರೀ ಅಂತ ಮಾತಾಡ್ತಿದ್ನ ಹಂಗೆ ಮಾತಾಡ್ಸ್ಕೊಂಡಿದ್ದು ಬಿಡೋಣ. ಎಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ. ಅದೆಲ್ಲನ ಅಲ್ಲಿದ್ದಾಗ ಇಲ್ಲದ್ದು ನಡೆದು ಹೋಗ್ಬಿಡ್ತು. ಅಲ್ಲೆಲ್ಲ ಮನಸ್ಸಿನಾಗ ಇಕ್ಕೆ ಬಿಡಕಣಮ್ಮ. ಈಗ ಗೊತ್ತು ನಮ್ಮ ಕಿಟ್ಟಣ ಅಂದರೆ ಹೆಂಗೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ಆದ್ರೂ ನನ್ನ ಮನ್ಸಿಗೆ ಬೇಜಾರಾಯಿತು. ನಾನಾಗಿ ನಾನು ಬಂದು ಮಾತಾಡ್ಸಿದ್ರು ನೀನು ನಾನು ಮಾತಾಡಿಸ್ಬೇಡ ಹಿಂಗೆ ಅಂತ ಹೇಳ್ತಿದ್ರಲ್ಲ, ನನಗೆ ಅದಕ್ಕೆ ಸಿಟ್ಟು ಬಂತು. ಬಿಡು ಹೋಗ್ಲಿ. ಇವಾಗ ನಾನು ಚೆನ್ನಾಗಿದ್ದೀರಲ್ಲ, ಎಲ್ಗ ಹೊಲ್ಟಿದ್ರು ಗಂಡ ಹೆಂಡ್ತಿಬ್ರು? ಎಲ್ಗೂ ಇಲ್ಲ ಕಣಮ್ಮ, ಇಲ್ಲಿ ನಮ್ಮ ಬೇಬಮ್ಮನ ಮಗನ ನೋಡ್ಕೊಂಬರೋಣ ಅಂತ. ನಿಮ್ಮ ಮಗನ ಮಗನ ನೋಡಮ್ಮ ಮಗನ ಕಂಡುಬಿಟ್ಟೆ. ಸರಿ ಬಾ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗಣ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅದೊಂದು ಟೈಮ್. ಏನು ಮಾಡೋಕ್ಕಾಗಣ ಕಮಲಕಾಯ ಬಾರ. ಹೋಗೋಣ. ಹೋಗಿ ನಾವು ಸುಮ್ಮನೆ ಅಲ್ಲಿಗೆ ಹೋಗಿ ಎಲ್ಲರ ಅಧ್ವಾನ ಮಾಡ್ಕೊಂಡ್ವಿ ಅಮ್ಮಂಗೆ ಆಗ್ತೈತಿ. ಈಗ ನಾನು ನಮ್ಮಯ್ಯಪ್ಪ ಇಬ್ಬರು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಇದೇನಪ್ಪ ಇದು ಸುಮ್ಮನೆ ಹಿಂಗೆ ಮಾಡ್ಕೊಂಡು ಎಲ್ಲ ಅಧ್ವಾನದ ಬದುಕ ಅಂತೇಳಿ ಬೇಜಾರಾಗ್ತೈತೆ ಕಣ ಜೇಕೆ. ಏನು ಮಾಡೋದು? ಆಮೇಲೆ ನಮಗೆ ಬೇಜಾರಾಗ್ತೈತಿ. ಎಲ್ಲ ಬರೀ ಅಧ್ವಾನ ಮಾಡ್ಕೊಂಡು ಬರೀ ಹಿಂಗೆ ಮಾಡ್ಕೊಬಿಟ್ವಲ್ಲಪ್ಪ ಅಂತೇಳಿ ತುಂಬ ಬೇಜಾರಾಗುತ್ತೆ. ಈಗ ಯಾಕೆ ಬೇಜಾರು ಮಾಡ್ಕೊಂತೀರಮ್ಮ? ಆಗೋಗ್ಬಿಟ್ಟೈತೆ. ಈಗ ಬೇಜಾರು ಮಾಡ್ಕೊಂಡ್ರಿ ಇನ್ನೇನು? ಬೇಜಾರು ಯಾಕೆ ಮಾಡ್ಕೊಂಬಕ್ಕೆ ಹೋಗ್ತೀಯ? ಬೇಜಾರು ಮಾಡ್ಕೊಬೇಡ, ಸುಮ್ಮನಾಗಿ ಇನ್ನೇನು. ಏನೋ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಬಿಟ್ಟೈತಲ್ಲ, ಹಿಂಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಷ್ಟೇನೆ. ವೇದಪ್ಪನ ಮನೆ ದೇವಪ್ಪನ ಮನೆ ಬಿಟ್ರಿ ನಿಮಗೆಲ್ಲ ಇದಿಲ್ಲ. ನಾನು ಹೇಳ್ತೀನಿ ಕೇಳ್ರಿ. ಏನಂದರೆ ಆಗಲಿ ಹೇಳು, ನಾನು ಹೇಳ್ತೀನಿ ಕೇಳ್ರಿ. ಸರಿ ಆಯ್ತು ಬರ್ರಿ. ಹೆಂಗ ಒಂಥರ ನಿಮ್ದು ಆಗೈತಮ್ಮ 2-3 ದಿವಸದಿಂದ ಈಗ ಬಂದಾಗಿಂದ ನಾನು ಹೋಗ್ಲಿಲ್ಲ. ಒಂದಿಟ್ಟು ಯಾಕೆ ಸೆನಕ್ಕಿರಲಿಲ್ಲ ನಮ್ಮಿಬ್ರಿಗೂ ಒಂದಿಟ್ಟು ಕೆಮ್ಮು ನೆಗಡೆ. ಅದಕ್ಕೆ ಹೋಗ್ಲಿಲ್ಲ. ಹುಡುಗನ ನೋಡಕ್ಕೆ ಹಾಕಿ ಇವತ್ತು ಹೋಗೋಣ ಅಂತೇಳಿ ನಾನು ನಮ್ಮಯ್ಯಪ್ಪ ಮಾತಾಡ್ಕೊಂಡು ಹೋಗಕ್ಕೆ ಹೊಲ್ಟಿದ್ವಮ್ಮ. ನೀನು ನಾಳೆ ನೋಡ್ಕೊಂಡು ಬಂದಿದ್ಯಾನಮ್ಮ? ನಾಳೆ ಹೋಗಿದ್ದೇನೋ ಅಲ್ಲೇ? ನಾನು ನಾಳೆ ಆಸ್ಪತ್ರೆಗೆ ಹೋಗಿದ್ದೆ. ಬೋಲ್ ಚೆನ್ನಾಗೈತೆ ಹುಡುಗ. ಭಾಳ ಚೆನ್ನಾಗೈತಿ. ಯಾರೇ ಒಂದು 2-3 ತಿಂಗಳು ಹುಡುಗಿದ್ದಂಗೆ ಐತಿ. ಹಾಗೆ ಯಾಕೈತಿ ಅಂತೀಯ? ಕೈ ತುಂಬಾನ ಬೋಲ್ ಚೆನ್ನಾಗೈತಿ. ನಮ್ಮ ಬೇಬಮ್ಮ ಹಂಗೆ ಕಣ್ತಾಯಿ ಬಾಣ್ತೆಮ್ಮಂಗೆ ಇಲ್ಲ, ಹಂಗಿದ್ದಾಳೆ. ಹಂಗಿದ್ದಾಳೆ ಗೊತ್ತೇ ನಮ್ಮ ಬೇಬಮ್ಮ. ಹಂಗೆ ಇರ್ಬೇಕು ತಗ. ಇವಾಗಿನ ಕಾಲದಾಗ ಸುಮ್ಮನೆ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲರೂ ಹಂಗೆ ಅಂತಿದ್ರು. ಬಾಣ್ತೆಮ್ಮಂಗೆ ಇಲ್ಲ, ಬೇಬಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಕೆಲಸಗಳು ಮಾಡ್ಕೊಂಡು ಹಿಂಗೆ ಸ್ವಲ್ಪ ರೆಸ್ಟ್ ಮಾಡೋದು ಮಲ್ಕೊಂಬೋದು ಎಲ್ಲ ಬೋಲ್ ಚೆನ್ನಾಗಿ ನೋಡ್ಕೊಂತಾಳೆ ಹುಡುಗನ್ನ. ಡಿಲ್ವರಿ ನಂಗೆ ನಾರ್ಮಲ್ ಆತಂತಲೇನೆ ಯಾಕ 3.5 kg ಇದ್ದಿದ್ದು ನಾರ್ಮಲ್ ಡಿಲ್ವರಿ. ಹಂಗೆ ಹೆಂಗಿದ್ದ ಹೋಗು. ಕಾರ್ಕಣ ಒಂದು ಸಣ್ಣಕ್ಕೆ ಆಯ್ತು ಹಂಗೆ. ಬೋಲ್ ಚೆನ್ನಾಗೆ ಆತ್ ಕಣಮ್ಮ, ಬೋಲ್ ಚೆನ್ನಾಗಿ ಉಟ್ಬಿಟ್ಟ.
ಮಾರೇ ನಾವು ಒಟ್ಟು ಆಪ್ರೇಷನ್ ಒಟ್ಟು ನೋಮ್ತಾ ಇರಿ ವೇದಪ್ಪ ಅಂತೂ ಎದ್ದು ಬಿದ್ದಿದ್ದ ಇಲ್ಲ ಸುಮ್ಮನೆ ವೇದಪ್ಪ ಎಲ್ಲ ಸುಖವಾಗಿ ಆಗತ್ತೆ ಅಂದೆ ಹೋಗಿ ಒಂದು 5 ನಿಮಿಷಕ್ಕೆ ಆಗ್ಬಿಡ್ತು ಹಂಗೆ ಹೆಂಗೆ ಬೋಲ್ ಚೆನ್ನಾಗಿ ಆಗ್ಬಿಡ್ತಮ್ಮ ಏರ್ಗೆ ಅಂತೂ ಬೋಲ್ ಚೆನ್ನಾಗಾತದ್ದು ದೇವ್ರದ್ದು ಐದಿಂದಾನ ನಡೀರಿ ಸಿಮ್ಮಜ್ಜಿ ದಿನ ಬರ್ತೈತಿ ನೀರಯ್ಯಾಕಿ ಮೊಮ್ಮಜ್ಜಿ ಸಿಮ್ಮಜ್ಜಿ ತೆಗಿದ್ಬಿಟ್ರೆ ಒಂದು ಏಟು ಇದು ಮಾಡಲ್ ಕಣ ಕನ್ನಡಕ್ಕೆ ಹಾಕ್ಕೊಂಡಿರೋದಕ್ಕೆ ಯಾತೋ ಅಂತ ಮಣ 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 ನೋಡ್ತಾನೆ ಹ್ಞೂನಮ್ಮ ಅಲ್ಲಿ ಹೆಂಗೆ ನೋಡ್ತಿರ್ತಾನೆ ನೋಡ ಅಜ್ಜಿ ನೋಡೋದ ಅಜ್ಜಪ್ಪ ಅಜ್ಜಿ ನೋಡ್ತಾನೆ ನಮ್ಮ ಅಜ್ಜಿ ಅಂತಾನೆ ನಮ್ಮ ಪಾಪ ನೋಡಿಯಮ್ಮ ಜಿಜ್ಜು ಅಕ್ಕ ನೀರು ಕಾದೇವೆ ನೋಡಗಮ್ಮ ಕೆಂಪಮ್ಮ ನೀರು ಐಕಿ ಏನ ಕಾದೇವೆ ಇನ್ನೊಂದು ಸ್ವಲ್ಪ ಕಾಯ್ಬೇಕು ಸುಡ್ಸುಡವ ಏನಂತ ಗಾಳಿ ಕಾಲ ಸ್ವಲ್ಪ ಗಾಳಿಗೆ ನೀರು ಅದೇ ಆರ್ತವೆ ಉರಿಕಿ ಒಂದು ಸ್ವಲ್ಪ ಹೊತ್ತು ಕಾಯ್ಲಿ ತಡಿ ತಿಮ್ಮಜ್ಜಿಗಂತೂ ಮೊಮ್ಮಗನ್ ಬಿಟ್ಟು ಇರೋಕ್ಕಾಗಲ್ಲ ಸುಮ್ಮನೆ ಇಲ್ಲೇ ಇರೋದೇ ಮೊಮ್ಮಗ ದೊಡ್ಡನಾಗ ತಕ್ಕನ ನಮ್ಮನೆಯಾಗ ಇರು ಅಲ್ಲಿಂದ ಏನು ಆಗ್ಲಲ್ಲ ಬುತ್ತಿಯ ಹೋಗ್ತಿಯತ್ತ ಅವ ಮಂತಕ್ಕ ಈ ಮಂತಕ್ಕ ಏನತ್ತ ಸುಮ್ಮನತ್ತ ಇಲ್ಲೇ ಇರು ಓಡಾಡ್ಕೇನು ಸುಮ್ಮನೆ ಅತ್ತ ನೀನು ಓಟು ಬರೋದು ಹೋಗೋದು ಸುಮ್ಮನೆ ನಮ್ಮನೆಯಾಗೇನೆ ಇರು ರಾತ್ರಿ ಹೊತ್ನಾಗ ಹಿಂಗೇನೋ ಹತ್ರ ಪತ್ರ ಅಯ್ಯೋ ಏನಿಲ್ಲ ಅವಳಲ್ಲ ಆದರೂ ಏನಾನ ಇದ್ರು ವಾಸಿ ಯಾರನ್ನ ಹಿಂಗೆ ಮುದುಕರಿದ್ರೆ ಅದು ಇದು ಯಾತನ ಹೇಳ್ಕೊಡ್ತಾರತ್ತ ಬಿಡತ್ತ ಅದಿನ್ಯೋಟ್ ಒಂದು ಮನೆ ತಡ ಆಯ್ತಿದಂಗೆ ನಮ್ಮ ಮನೆ ನಿಮ್ಮ ಮನೆ ತಡ ಒಂದು ಮನೆ ತಡ ಆಯ್ತಿದಂಗೆ ನಮ್ಮ ಮನೆ ಸಿಗುತ್ತೆ ಏನದೆಲ್ಲ ಏನಪ್ಪ ಅತ್ತ ಹೆಂಗಾತ ಸುಖವಾಗಿ ಬೆಳ್ಕೊಂಡ್ರೆ ಸಾಕು ನಮ್ಮ ಗುಂಡಣ್ಣ ಏನು ಹೆಸ್ರಿಕ್ಕಂತ ನಾನು ಅದನ್ನೇ ನೋಡ್ತಾ ಇದ್ದೀನಿ ನಮ್ಮ ಪಾಪಣ್ಣಿಗೆ ನಾವೆಲ್ಲನ ಕೃಷ್ಣ ಕೃಷ್ಣ ಅಂತ ಕರಿತೀವಿ ನಾನು ಅದಕ್ಕೆ ಕೃಷ್ಣ ಅಂತ ಇಕ್ಕಮ್ಮ ಅಂತ ಹೇಳಿದೀನಿ ಅದಕ್ಕೆ ನಾವೆಲ್ಲ ಕೃಷ್ ಅಂತ ಕರಿತೀವಿ ಕೃಷ್ ಅಂತ ಕರಿಯಜ್ಜಿ ಕೃಷ್ಣ ಅಂತ ಇಕ್ಕನಂತ ಅವನು ಕೃಷ್ಣ ಇದ್ದಂಗಿದಾನಲ್ಲ ನನ್ನ ಮಗ ಅದಕ್ಕೆ ಕೃಷ್ಣ ಅಂತ ಇಕ್ಕನಂತ ಹೆಸ್ರು ನನಗೆ ಭಾಳ ಆಸೆ ಐತೆ ನನಗೆ ಗಂಡು ಹುಡುಗಾದ್ರೆ ಕೃಷ್ಣ ಅಂತ ಹೆಸ್ರಿಕ್ಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ಕೃಷ್ಣ ಅಂತಲೇ ಇಕ್ತೀನಿ ಕೃಷ್ ಅಂತ ಕರಿತೀವಿ ಕೃಷ್ ಅಂತ ಕರಿಬೇಕಾ ಅದು ಒಟ್ಟು ನಮಗೆ ಕರಿಯಕ್ಕೆ ಬರಲ್ಲ ಒಟ್ಟುನು ಸುಮ್ಮನೆ ಕೃಷ್ಣ ಅಂತೀವಿ ಕಿಸ್ 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 ಅಂದಂಗೆ ಆಗುತ್ತೆ ಅದು ಯಾತ ಕೃಷ್ಣ ಅಂತಲೇ ಕರಿತೀವಿ ಮಜ್ಜಿ ನಿನಗೆ ಬರಲ್ಲ ಕರಿತೀವಿ ಕೃಷ್ಣಪ್ಪ ಕೃಷ್ಣ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಪಾಪಣ್ಣ ಚೆನ್ನಾಗಿದ್ಯಾನಮ್ಮ ಬೇಬಿ ಏನು ಚೆನ್ನಾಗಿದೆಯಾ ಬೇಬಮ್ಮ ತಾತ ಅಜ್ಜಿ ಚೆನ್ನಾಗಿದ್ದೀನಿ ಬರ್ರಿ ಕೂತ್ಕೊ ಬನ್ನಿ ಅಜ್ಜಿ ಬಾರಜ್ಜಿ ಕೂತ್ಕೋ ಗಣ ತಾತ ಬಂದೆ ನೋಡು ತಾತ ಕಿಟ್ ತಾತ ಸಾವುಕಾರ ತಾತ ಬಂದೈತೆ ಸಾವುಕಾರ ತಾತ ಪಾಪ ಏನು ಚೆನ್ನಾಗಿದ್ದಾನ ತಿಮ್ಮಜ್ಜಿ ಮೊಮ್ಮಗ ಬೋಲ್ ಚೆನ್ನಾಗಿದ್ದಾನಮ್ಮ ಬೋಲ್ ಚೆನ್ನಾಗಿದ್ದ ನನ್ಗಂತೂ ಬೋಲ್ ಇಷ್ಟ ಆಗ್ಬಿಟ್ಟು ಗೊಂಡಿಗೆ ఎంత ಚೆನ್ನಾಗಿದ್ದಾನೆ ಬಂದಿರಲಿಲ್ಲ ಅಲ್ಲೇ ಇದ್ರ ಚಕ್ರ ಮನೆಯಾಗೆ ಇವಾಗ ಬಂದ್ರು ಅಲ್ಲೇ ಯಾಕೆ ನೆಗಡಕ್ಕೆ ಮೈತೆ ಬರೋಕ್ಕಾಗಲ್ಲ ಕಣಮ್ಮ ಸಣ್ಣ ಹುಡುಗ ಬೇರೆ ಅಂದ್ರೆ ಇವಾಗ ವಾಸಿ ಐತೆ ಅಂತ ಬಂದವ್ರಿ ಮೇಲಪ್ಪ ಚೆನ್ನಾಗಿದ್ದಾನೆ ಕಣ ಮೊಮ್ಮಗ ಬೋಲ್ ಚೆನ್ನಾಗಿದ್ದಾನೆ ಒಂದು ಕಲ್ಚರ್ ಮಾಡಿಸ್ತೀನಿ ಕಣ ಒಂದು ಕಲ್ಚನ ಮಾಡ್ಸೋಕ್ಕಾಕೆ ಬರಲ್ಲ ಕೆಂಪಮ್ಮ ಹೋಗಿ ಒಂದು 10 ಗ್ರಾಮಿಂದ ಒಂದು ಕಲ್ಚನ ಹಾಕಿ ಬರಮ್ಮ ಒಂದು 10 ಗ್ರಾಮಿಂದ ಒಂದು ಕಲ್ಚರ್ ಮಾಡಿಸ್ತೀನಿ ನನ್ನ ಮೊಮ್ಮದ್ದೆ 10 ಗ್ರಾಮಿಂದ ಒಂದು ಕಲ್ಚರ್ ಮಾಡಿಸಿ ಹೆಂಗತ್ತ ಕೊಡೋಕ್ಕಾಗುತ್ತೆ ಅದಕ್ಕೆ ಒಂದು ಹಾಕಿ ಬರಮ್ಮ ಕೆಂಪಮ್ಮ ಒಂದು ಬೇಕೇ ಬೇಕು ಇವಾಗ ಒಂದು ಕಲ್ಚನ ಉಂಗ್ರನ ನನ್ನ ಕಡೆಯಿಂದನ ಗಿಫ್ಟ್ ಕೊಡ್ತಾ ಇದ್ದೀನಿ ನಾಮಕರಣ ಅದೆಲ್ಲ ಇರುತ್ತೆ ಹೇಳಿ ಮಾಮ ಮಾಡಿಸ್ಕೊಡುವಂತೆ ಬರೀ ಕುಕ್ಕಳ್ರಿ ಅತ್ತೆ ಬಾರತ್ತೆ ಕೂತ್ಕೊಂತೀವಮ್ಮ ಈಗ ನಡ್ಕೊಂಬಂದ್ವಿ ಕೂತ್ಕೊಂತೀವಿ ತಡಿ ಅದೇನೇ ನಾವು ಇಲ್ಲೇ ಇರೋಣ ಅಂತಿದ್ವಿ ನಿಮ್ಮ ಮಾಮ ಬೊಟ್ಟು ಬಂಟಿ ಮನೆ ಬುತ್ಕು ಶಾನೆ ಇರುತ್ತೆ ಅದಕ್ಕೆ ಅತ್ತ ಅಲ್ಲೇ ಇರೋ ನಮ್ಮ ಥರ ಚಮರ್ ಮನೆಯಾಗ ಅಲ್ಲೇ ಇರ್ತೀವಿ ತಿರ ಇವ್ರು ಹೋದ್ಮೇಲೆ ಒಂದು 6 ತಿಂಗಳು ಅಲ್ಲ ಒಂದು 6 ತಿಂಗಳಿಲ್ಲ ಒಂದು 6 ತಿಂಗಳು ಅಲ್ಗೂ ಇಲ್ಗೂ ಓಡಾಡ್ಕೊಂಡು ಕೂಡ ಚೆನ್ನಾಗಿರ್ತೀವಿ ಯಪ್ಪ ಅಲ್ಲಿಂದ್ರು ಒಂದೇ ಇಲ್ಲಿಂದ್ರು ಒಂದೇ ಈಗಮ್ಮ ಅದೆಲ್ಲ ಮನಸ್ಸಿನಾಗ ಕೆಮಕ್ಕೆ ಹೋಗ್ಬಿಡ್ರಿ ಅಲ್ಲಾನ ಇರಲಿ ಇಲ್ಲಾನ ಇರಲಿ ಎಲ್ಲಾನ ಇರಲಿ ನೀವು ಈಗಲೂ ಏನಿದ್ರಿ ನನಗೇನೇನು ಇದಿಲ್ಲ ಏನು ಅದೆಲ್ಲ ಏನು ಬದುಕೇನು ದೊಡ್ಡದಿಲ್ಲ ಕೇಳಿ ನಮ್ಮ ಬೇಬ ಮೆಂತಸ್ನಾಗ ಓಡಾಡ್ಕೊಂಡೆಲ್ಲ ಮಾಡ್ಕೊಂಡು ಹೆಂಗೈತಿ ಏನಿಲ್ಲ ಈಗೇನು ನಾವೇನೇನು ಎಲ್ಲ ನಾತಿರ್ರಿ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿದ್ದು ಬಿಡ್ರಿ ನಾನು ಅದನ್ನೇ ಹೇಳ್ತನಪ್ಪ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಸುಮ್ಮನೆ ಚೆನ್ನಾಗಿ ಕಿತ್ಕೊಂಡು ಹೋಗೋದು ನೋಡ್ರಿ ಅಂತ ಅದಕ್ಕೆ ಒಂದು 2 ದಿನ ಬಿಡು ಅಲ್ಲಿ ಇರ್ತಾರಂತೆ ಒಟ್ಟು ಬಂಟಿ ಮನೆ ಒಟ್ಟು ಎಲ್ಲರಿಗೂ ಬಟ್ಟೆ ಬರೆ ಒಗ್ಯೋದು ಮುದ್ದೆ ಮುಸ್ರಿ ಅಂತ ಸ್ಯಾನೆ ಆಗುತ್ತೆ ಬಿಡು ಒಂದು 2 ದಿನ ಅಲ್ಲೇ ಇರಲಿ ರಚಮ್ಮ ನೋಡ್ಕೊಂಬತ್ತೆ ಸಸಿ ಇದ್ದಾಳೆ ಮಾಡಿಕ್ತಾಳತ್ತ ನಮ್ಮಪ್ಪ ನಮ್ಮಯ್ಯ ನಮ್ಮ ಬೇಬಮ್ಮನ ಮಗನ ನೋಡೋದಕ್ಕೆ ಬಂದವ್ರೆ ಹೆಂಗೋ ಚೆನ್ನಾಗಾದ್ರು ಇವಾಗಾದ್ರೂ ಎಲ್ಲರ ಬೆಲೆ ಏನು ಅಂತ ಗೊತ್ತಾಯ್ತು ನಮ್ಮಪ್ಪ ನಮ್ಮಮ್ಮಗೆ ನೋಡ್ತಾ ಇರಿ ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಟಿಟಾ ಬೈ ಬೈ ಸಿ ಯು